ಈಗ ತಂದ್ರೆ ನಮ್ಮ ವಸ್ತಿದ್ ಗಾಡಿ ಅಮ್ಮಣಿ ಬೆಳಗ್ಗೆ ಹೇಳಿದ್ನಲ್ಲ ಮರ್ತೋದೆ. ಇವತ್ತು ಗಾಡಿ ತಗೊಂಬರೋಣ ಅಂತ ಇದೀವಿ, ದಿನಾನು ಚೆನ್ನಾಗೈತೆ ಅದಕ್ಕೆ ಗಾಡಿ ತಗೊಂಬಂದ್ವಿ. ಈಗ ರೇಷನ್ ಎಲ್ಲ ತಗೊಂಬರಕ್ಕೆ, ಅಂಗಡಿ ರೇಷನ್ ಎಲ್ಲ ತಗೊಂಬರಕ್ಕೆ ಇವಾಗ ಎಲ್ಲ ನಮಗೆ ಯಾಕಂದರೆ ಓದ್ಕೊಂಬರಕ್ಕಾಗಲ್ಲ ಅಲ್ಲೆಲ್ಲ. ಅದಕ್ಕೆ ಸ್ಕೂಟಿ ಆದರೆ ಚೆನ್ನಾಗಿರುತ್ತೆ, ಎಲ್ಗಾನ ಹೋಗಕ್ಕೆ ಹೊತ್ಕೊನು. ಈಯಪ್ಪ ಇವಾಗ ಒಂದು ಓಡ್ಸಕ್ಕೆ ಕಲ್ತೈತೆ, ನನಗೂ ಓಡ್ಸಕ್ಕೆ ಬರುತ್ತೆ. ಇಬ್ರು ನಾವು ಓಡಿಸ್ಕೊಂಡು ನಮಗೆ ಹಾಕ್ಬೇಕಾದನ್ನು ರೇಷನ್ ಎಲ್ಲ ತರಕ್ಕೂ ಎಲ್ಗಾನ ಹೋಗಕ್ಕೂ ಬರುತ್ತೆ. ಮನೆ ಅಂದಮೇಲೆ ಒಂದು ಗಾಡಿ ಇರಬೇಕಲ್ಲ, ಅದಕ್ಕೆ ಇರಬೇಕು ಅಂದ್ರೆ ನಮ್ಮ ಸಂತಾಪು ಬೋರಲ್ಲ ಮುಂದಿಟ್ಟು ಅದಕ್ಕೆ ಅಂತಾನೆ ಒಂದು ಗಾಡಿ ಪಾಡಿ ಓಡ್ಸಕ್ಕೆ. ಕಲ್ತ್ಕೊಂಡ್ ಕಣಮ್ಮ ಮೊನ್ನೆ ಕಲ್ತ್ಕೊಂಡ್ ಬಿಡು. ನಾನು ಲಸ್ಮಕ್ಕ ಇರ ಇವನು ಕರ್ಕೊಂಡೋಗಿದ್ದ ಸೌರ್ಯ ಓಡ್ಸೋದು ಕಲ್ತ್ಕೊಂಡಿದ್ನಿ. ಇವಾಗ ಅಲ್ಲಿ ಬೋತೈತಿ ಒಟ ಓಡಿಸ್ತೀನಿ. ನಂಗೆ ಒಟ್ಟಿನಲ್ಲಿ ಸುಮಾರಾಗಿ ಓಡಿಸ್ತೀನಿ. ಹೋಗ್ತಾ ಓಡಿಸ್ತಿದ್ರಿ ಅದೆಲ್ಲ ರೂಢಿ ಆಗುತ್ತೆ. ಏನು ಹಂಗಿದಿರಲ್ಲ. ಏನು ದೀಪು ಸಂತಾಪ ಹೊಸ ಗಾಡಿ ತಗೊಂಬಂದಿದ್ದ? ರತ್ನಕಾಯ ತಗೊಂಬಂದ್ವಿ ಇವತ್ತು. ಹೋಗಿದ್ವಿ ನಾನು ಅಯ್ಯಪ್ಪ. ಈಗ ಅಂಗಡಿ ರೇಷನ್ ಎಲ್ಲ ತರಕ್ಕೆ ಬೇಕಲ್ಲ, ಅಂಗಡಿ ಸಾಮಾನೆಲ್ಲ ತರಕ್ಕಾಗಲ್ಲ. ಬಸ್ಸಾಗೆಲ್ಲ ಹೋಗಿ ಇಕ್ಕೆಂಬಂದು ಆ ಅಂಗಡಿ ತಗಳಿಂದ ಬಸ್ ಸ್ಟಾಪಿಂದ ಇತ್ಲಾಗೆಲ್ಲ ತರೋಕ್ಕಾಗಲ್ಲ. ಅದಕ್ಕಾಗಿನ ಅಂಗಡಿ ರೇಷನ್ ತರಕ್ಕೂ ಮತ್ತು ಎಲ್ಗಾನ ಹೋಗಕ್ಕೂ ಎಮರ್ಜೆನ್ಸಿಗೆ ನಾನು ಇವತ್ತಿಗೆ ನಾನು ಚೆನ್ನಾಗಿಲ್ಲ ಅಂದ್ರೂ ಬರೀ ಅಲ್ಲೂ ಇಲ್ಲೂ ಅವ್ರು ಇವ್ರನ್ನ ಕೇಳಬೇಕು. ಅದಕ್ಕಾಗಿನ ಇವತ್ತು ತಗೊಂಬಂದ್ವಿ ಹೊಸ ಗಾಡಿನ. ಕೈತಮ್ಮ ಇವತ್ತಾಯ್ತು 1 ಲಕ್ಷ ಆಯ್ತು ಕಣಕ. ಇವಾಗ ದುಡ್ದಿರೋ ದುಡ್ಡನ್ನಾಕಿ ತಗೊಂಬಂದ್ವಿ. ನೇಹ ಮಾಡೋಕ್ಕಾಗುತ್ತೆ, ಬಡ್ಡಿನೇ ಕಟ್ಟೋದು ಅಂತೇಳಿ ಇವಾಗ ದುಡ್ದಿರೋ ದುಡ್ಡನ್ನ ತಗೊಂಬಂದ್ವಿ ಇವಾಗ. ಯಾಕಂದರೆ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ. ಅದಕ್ಕಾಗಿನ ಇವಾಗ ಓಟೋ ರೇಷನ್ ಎಲ್ಲ ಒತ್ಕೊಂಬರೋದು ಬಲ್ ಕಷ್ಟ. ಚಿಲ್ಲನ ಅದಕ್ಕೆ ಅದ್ರತ್ತ ಹಾಕ್ಯಂಬರುತ್ತೆ. ನಾನಾದರೂ ಓಡಿಸ್ತೀನಿ ಅಪ್ಪ, ಆದರೂ ಓಡಿಸುತ್ತಲ್ಲ ಏನು ಅದಕ್ಕೆ ಯಾರಿಗಾನ ಒಬ್ರಿಗೆ ಆಗುತ್ತತ್ತ ಅಂತ ತಗೊಂಬಂದ್ವಿ. ಬಾಬಾ ಅಲ್ಲೇ ಹೊಸ ಗಾಡಿ ತಂದವ್ರಿ ಯಪ್ಪ. ದುಡ್ಡು ಎಲ್ಲಿ ಇಕ್ಕೊಂಡವ್ರ ಏನೋ. ಹೊಸ ಗಾಡಿ ಬೇರೆ ತಂದವ್ರಲ್ಲ. ಅಂಗಡಿ ವ್ಯಾಪಾರ ಆಟಂದಾಗುತ್ತೆ. ನಾನು ಒಂದು ಅಂಗಡಿ ಮಾಡ್ಬೋದಲ್ವಿ. ಇವ್ರು ಮಾಡಿದ್ದಾರೆ ಅಂತಂದರೆ ಇವ್ರು ಒಳ್ಳೇದಾಗೈತೆ ಅಂತಂದರೆ ಎಲ್ಲ ನೋಡು ಹೊಸ ಗಾಡಿ ತಗೊಂಬಂದರು. ಅಂಗಡಿಗೆ ಒಟ್ಟ ವ್ಯಾಪಾರ ಆಗತ್ತಲ್ವಿ ಇವ್ರು ಮಾಡೋದು. ಇನ್ನು ಹತ್ರ ಬರೋಂಗೈತಿ ಇವ್ರಿಗೆ. ಏನು ತೋಟದ ದೊಡ್ಡ ಈ ಸತಿ ಇನ್ನು ನಮ್ಮ ಮಾಮಿ ಈ ವರ್ಷ ತಾಟ ಕೊಟ್ಟಿರೋದು ಅಂತದ್ರಾಗೆ ಎಲ್ಲಿ ಬರೋಂಗೈತಿ ದುಡ್ಡು? ಹೊಸ ಗಾಡಿ ಬಡ್ಡಿ ಕಟ್ಟಕ್ಕಾಗಲ್ಲ ಅಂತೇಳಿ ಓಟು ದುಡ್ಡು ಕೊಟ್ಟೆ ತಗೊಂಬಂದ್ಬಿಟ್ವಿ. ಒಟ್ಟು ಯಾಕೆ ಓಟು ಆಗ್ಲಲ್ಲ, ತಿಂಗಳ ಕಟ್ಬೇಕು ಅಂಬೋದು. ಓಟು ಸವಾಸಲ್ಲ, ಬಡ್ಡಿ ಬೇರೆ ಸ್ಯಾನೆ ಆಗುತ್ತೆ. ಓಟು ಪನ್ಸಿರೆನ್ಸು ಅಂತ ಓಟು ಯಾತ ಇಲ್ಲದೆಲ್ಲ ಮಾಡ್ತಾರೆ. ಸ್ಯಾನೆ ಬಡ್ಡಿ ಆಗುತ್ತೆ ಅಂತೇಳಿ ನಾವು ಅದಕ್ಕೆ ತಾಮಕ್ಕೆ ಹೋಗಲಿಲ್ಲ. ನಾವು ಸುಮ್ಮನೆ ದುಡ್ಡು ಕ್ಯಾಶ್ ಕೊಟ್ಟೆ ತಗೊಂಬಂದು 1 ಲಕ್ಷ ಆಯ್ತು. 1 ಲಕ್ಷ ನೀ ಗಾಡಿ ಯಪ್ಪ. 1 ಲಕ್ಷ ದುಡ್ಡು ಹೆಂಗೆ ಕೊಟ್ಟು ತಂದಿದ್ದಾರತ್ತು. ನೋಡಿ ತಿಳಿಯಲ್ಲ ಅಂತಿದ್ವಿ. ಇವ್ರು ಹೆಂಗೆ ಮಾಡ್ತಾ ಇದ್ದಾರೆ, ಇವಳು ಬಿಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ವಿ. ಆದ್ರೆ ನೋಡು ಗಾಡಿ ತಂದವಳೆ, ಎಲ್ಲ ಮಾಡ್ತಾಳೆ. ಹೊಲ ಮನೆ ಐತಿ ಅಂತ ಇಲ್ಲೇ ಸೇರ್ಕೆ ಬಿಟ್ಲು. ಹೊಲ ಮನೆ ಸಿಗುತ್ತೆ ಅಂತೇಳಿ ಇಲ್ಲೇ ಸೇರ್ಕೊಂಡ್ಲು. ಅಬ್ಬಾ ಇದ್ದಾಳೆ ಇವಳು. ನಾನು ಮದುವೆ ಆದಾಗಿಂದಲ್ಲ ಹಂಗೆ ಅನ್ಕೊಂತಿದ್ದೆ ಗಾಡಿ ತಗೋಬೇಕು ಅಂತ. ಈಗ ದೊಡ್ಡ ಗಾಡಿ ತಗೊಂಡು ಅನ್ಕೊಂಡು ಈ ಅಪ್ಪಿರ ಆಳಿಗೆ ಎಲ್ಲ ದೊಡ್ಡ ಗಾಡಿನೇ ತಗೋಬೇಕು ಅಂಬಾರು. ಯಾಕಂದರೆ ಹಂಗೆ ಬರಸಾಗೈತಲ್ಲ ಈ ಅಪ್ಪ ಒಂದು ದಪ್ಪ ಐತಲ್ಲ, ಅದಕ್ಕೆಲ್ಲ ಜನ ದೊಡ್ಡ ಗಾಡಿನೇ ತಗೊಂಬರು. ದೊಡ್ಡ ಗಾಡಿ ತಗೊಂಡ್ರೆ ನನಗೆ ರಿಸ್ಕ್ ಆಗುತ್ತೆ, ಮತ್ತು ರೇಷನ್ ಎಲ್ಲ ಹಾಕೊಂಬರೋಕ್ಕಾಗಲ್ಲ ಅಂಬೋ ಒಂದು ಕಾರಣಕ್ಕೋಸ್ಕರ ದೊಡ್ಡ ಗಾಡಿ ಏನು ಕತ್ಲಾಗಂತೇಳಿ ನಾವು ಅದಕ್ಕೆ ಇದನ್ನೇ ತಗೊಂಡ್ವಿ. ಈಗ ದೊಡ್ಡ ಗಾಡಿ ತಗೊಂಡ್ರೆ ಸುಮ್ಮನೆ ನಮಗೆ ಆಗಲ್ಲ. ನಮ್ಗೆ ಯಾವುದೋ ಅನುಕೂಲ ಆಗಬೇಕು, ನಮ್ಮ ಇದಕ್ಕೆ ಯಾವುದು ನಮಗೆ ಸರಿಸಾಟಿ ನಮಗೆ ಅನುಕೂಲ ಆಗಬೇಕು. ಒಟ್ಟಿನಲ್ಲಿ ನಾವೇನಕ್ಕಾದ್ರೂ ಒಂದು ಬಂಡವಾಳ ಹಾಕಿದೀವಿ ಅಂತಂದ್ರೆ ಅದು ನಮ್ಗೆ ಅನುಕೂಲ ಆಗ್ಬೇಕು ಕಣಕಾರತ್ನ ಕೈ. ಅದಕ್ಕೆ ನಾವಿಂತ ತಗೊಂಡ್ವಿ. ಒಬ್ರು ಹೇಳಿದ್ ಕೇಳಬಾರ್ದು. ನಮ್ಮ ಅನುಕೂಲ ನಮ್ಗೆ ಹೆಂಗೈತೆ, ನಮ್ಮನೆ ಪರಿಸ್ಥಿತಿ ಹೆಂಗೈತೆ, ನಮ್ದೇನೈತೆ ನಾವು ನೋಡ್ಕೋಬೇಕೆ ಹೊರ್ತನು ಒಬ್ರು ಹೇಳಿರೋ ಮಾತು ಯಾವತ್ತೂ ಕೇಳಬಾರ್ದು. ಒಬ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ಮ ಅನುಕೂಲ ನಮ್ಮ ದುಡ್ಡಿಗೆ ತಕ್ಕನಂಗೆ ನಮ್ಮ ಇದ್ರಂತೆ ನಾವಿರ್ಬೇಕು. ನಮ್ಗೆ ಹಂಗೆ ಅಯ್ಯೋ ಇದು ಸಣ್ಣದಾಗುತ್ತೆ ಮನೆ, ಇನ್ನೊಂದಿಟ್ಟು ದೊಡ್ಡದಾಗ ಮಾಡ್ಬೋದಾಗಿತ್ತು, ಹಿಂಗೆ ಅಂತ ಜನ ಹೇಳ್ತಾರೆ. ಮ್ಯಾಲೆ ಕೊಟ್ರಿ, ಅಲ್ಲಿ ಮಾಡ್ರಿ, ಇಲ್ಲಿ ಮಾಡ್ರಿ ಅಂತ. ನಾವು ಯಾಕೆ ತಲೆ ಕೆಡಿಸ್ಕೊಂಬಲ್ಲ. ನಮ್ಮ ದುಡ್ಡು ಏನೈತೆ, ನಮ್ಮ ದುಡ್ಡಿಗೆ ತಕ್ಕನಂತೆ ನಾವು ಕಟ್ಕೊಂತೀವಿ. ಒಂದು 15-14 ಲಕ್ಷಕ್ಕೆ ಬಂಡವಾಳಕ್ಕೆ ನಮಗೆ ಅಷ್ಟು ಮಾಡ್ಕೊಂಬಂತ ಕೆಪಾಸಿಟಿ ಐತೆ, ಅಷ್ಟು ಮಾಡ್ಕೊಂತೀವಿ ಅಷ್ಟೇ. ನಾವು ಸುಮ್ಮನೆ ನಾವು ಅವ್ರಿಗೆ ಹೇಳ್ದಂಗೆ ಕೇಳ್ಕೊಂಡು ಬುಕ್ಕೊಂಡು ಎಲ್ಲ ಕುಣಿಯಕ್ಕೆ ಹೋಗಲ್ಲ. ನಮ್ದು ಏನೈತೆ, ನಮ್ಗೆ ಏನು ಬೇಕು ನಮ್ಮ ಅನ್ಕೊಳಕ್ಕೆ ತಕ್ಕಂಗೆ ನಾವು ಮಾಡ್ಕೊಂತೀವಿ ಅಷ್ಟೇ ಕಣಮ್ಮ. ಈಗಿನ ಜನ ಹೆಂಗಂದ್ರೆ ದುಡ್ಡು ಮುಗಿಸ್ಕೊಂಬ್ಲೇಳು, ನೆಲ ನಾಳು ಮಾಡ್ಕೊಂಬ್ಲೇಳು ಅಂತ ಉಬ್ಬಿಸ್ತಾರೆ. ಸಾಲ ಮಾಡ್ಕೊಂಡ್ರೆ ನೋಡ್ಬೋದು. ಅವ್ರಿಗೆ ಸಾಲ ಮಾಡ್ಕೊಂಡ್ರೆ ಒಂಥರ ಕಣ್ಣು ತುಂಬಿಸ್ಕೊಂತಾರೆ ಜನ. ಸಾಲ ಮಾಡ್ಕೋಬೇಕು. ಹಂಗೆ ಮತ್ತೆ ಇಲ್ಲಿ ಹೆಂಗೆ ಅಂದರೆ ಯಾರನ್ನ ಹಾಳಾಗೋದ್ರು ನೋಡ್ತೀವಿ ಅಂತಾರೆ ಹೊರತು ಉದ್ಧಾರ ಆದ್ರೆ ನೋಡಲ್ಲ. ಉದ್ಧಾರ ಆದರೆ ಒಟ್ಟುರ್ಕಮ್ಮ ಜನ ಜಾಸ್ತಿ. ನೋಡಿ ಸಹಿಸ್ಕೊಂಬಕ್ಕಾಗಲ್ಲ. ಚೆನ್ನಾಗಿದ್ದರೆ ವಿರುದ್ಧ ಆಗ್ತಾರೆ, ಹಂಗೆ ಈ ರೀತಿ ಮಾಡ್ತಾರೆ. ಒಟ್ಟಿನಲ್ಲಿ ಯಾರನ್ನ ಹಾಳಾಗೋಗ್ಬೇಕು ಸಾಲ ಮಾಡ್ಕೊಂಡು ಅಯ್ಯೋ ಅಪ್ಪ ಅಂಬರ್ನ ಬೇಕಾದ್ರೆ ನೋಡಿ ಸಂತೋಷ ಪಡ್ತಾರೆ. ನಿಮ್ಮದೇ ಇರೋರು ನೋಡಿ ಖುಷಿ ಪಡೋ ಅಂಥ ಜನ ಯಾರೂ ಇಲ್ಲ. ಅದಕ್ಕೆ ಕಣಕ ಎಂತೆಂಥ ಜನ ಇರ್ತಾರೆ ಅಂತ ನಮಗೂ ಗೊತ್ತಲ್ಲ. ಈಗ ಎಂತೆಂಥ ಜನಗಳು ಇರ್ತಾರೆ, ನಾವು ಹೆಂಗಿರಬೇಕು ಎಲ್ಲ ನಾನು ಎಲ್ಲ ನೋಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಲ್ಲರಿಗೆ ತಲೆ ತಗ್ಗಿಸ್ಬಾರ್ದು. ಎಲ್ಲರ ಮುಂದೆ ನಾವು ಹೆಂಗೆ ಮಾಡ್ಕೊಂಡು ತಿನ್ನಬೇಕು ಅಂಬ ಛಲ ಬಂದೈತೆ ನಮ್ಮ ಮನಸ್ಸಿನಾಗೆ.
ಜನ ಅಂದ್ರಲ್ಲ ಮಾಡಿರಲ್ಲ ನನ್ನ ಇನ್ನೂ ಅವ್ರ ಎದುರಿಗೆ ಚಾಲವಾಗಿ ಇನ್ನೂ ಮಾಡ್ಕೊಂಡು ತಿನ್ಬೇಕು ಅಂಬೋದೇ ಇರೋದು ನನಗೆ ರೀತಾ ನನಗೆ ಎಂತೆಂಥ ಮಾತಂದವಳು ಗೊತ್ತೇ, ಅವಳ ಎದುರಿಗೆ ನಾನು ಚಾನ್ಯ ಮಾಡ್ಕೊಂಡು ತಿನ್ಬೇಕು ಅಂಬೋದೇ ಇರೋದು. ಯಾರು ಯಾತು ಅನ್ಬೇಕು ಹೋಗ್ಬಾರ್ದು. ಯಾರನ ಅಂದರೆ ಅದನ್ನಾಗಿನ್ನ ನಮ್ಮ ಮನಸ್ಸಿನಾಗೆ ಛಲ ಬರುತ್ತೆ. ಮನಸ್ಸಿನಾಗ ಛಲ ಬಂದರೆ ಇನ್ನು ನಾಲ್ಕರ ಎದುರಿಗೆ ನಾವು ಚೆನ್ನಾಗಿರ್ಬೇಕು ಅಂಬೋದು ಬಂದ್ಬಿಡುತ್ತೆ ಅವ್ರ ಮನಸ್ಸಿನಾಗೆ. ಅದಕ್ಕೆ ನಾವು ಯಾವತ್ತೂ ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ನಾವು ಚೆನ್ನಾಗಿರಬೇಕು ನಾಲ್ಕರ ಮುಂದೆ ಅಂಬೋದು ಇನ್ನೂ ಮನಸ್ಸಿನಾಗ ಬರುತ್ತೆ, ಅದೇ ಬದಿತಿರುತ್ತೆ ಒಂದೊಟ್ಟು ಅವ್ರ ಮನಸ್ಸಿನಾಗ ಛಲ ಬರುತ್ತೆ. ಅದಕ್ಕೆ ಅಂಬಕ್ಕೆ ಹೋಗ್ಬಾರ್ದು. ನೋಡಿ ಸ್ಕೂಟಿ ತಂದವ್ರು ಹೊಸದ ನೋಡಮ್ಮ ತಾಯಿ, ನಾವಂತರ ಹಳೆ ಗಾಡಿ ತಗೊಂಡಿದ್ದೀವಿ. ನಮ್ಮ ಅಯ್ಯಪ್ಪ ಹೊಸ ಗಾಡಿ ತಗೊಂಬಕಾಲ ಅಂತ ಹಳೆ ಗಾಡಿ ತಗೊಂಡೈತಿ. ಅವ್ರು ಇರ್ತಾ ಸಾಲ ಮಾಡ್ಕೊಂಡು ನಮ್ಮ ಮಾಮ ಕೊಡ್ತಿಲ್ಲ ಹೊತ್ತಿಗೆ. ನಮ್ಮ ಮಾಮನ ಒಂದು ಲೆಕ್ಕ, ನಮ್ಮ ಮನೆಯಾಗ ಎಲ್ಲಾರ್ದು ಒಂದೊಂದು ಲೆಕ್ಕ. ನಾವೇ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡಿದ್ದೀವಿ. ನೋಡಿ ಇವಳು ಮೊನ್ನೆ ಬಂದವಳು ಹೊಸ ಸ್ಕೂಟಿ ತೊಗೊಂಡ್ಲಲ್ಲ. ನಾವೇನು ಇಲ್ದಂಗಾಗಿ ಇವಳು ಮುಂದೆ ದೊಡ್ಡ ಇನ್ನೂ ಸ್ಯಾನೆ ಇದು ಮಾಡ್ಕೊಂತಾಳೆ. ಇಂಥ ಮುಂದೆಲ್ಲ ಸ್ಯಾನಾಕ್ ಮಾಡಬೇಕು ಅಂಬ ಛಲ ಬರುತ್ತೆ. ಅದಕ್ಕೆ ಮತ್ತೆ ತೊಂಬಕ್ಕೆ ಹೋಗ್ಬಾರ್ದು. ನಾನು ಮಾಡ್ರಿ ಅಂತಲೇ ಅನ್ಬೇಕು ಹೊರತು ಮಾಡೋಕ್ಕಾಗಲ್ಲ ಅನ್ಬಾರ್ದು. ಮಾಡೋಕ್ಕಾಗಲ್ಲ ಅಂದರೆ ಮಾಡಿ ತೋರಿಸ್ತೀವಿ ಎಂಬ ಛಲ ಬರುತ್ತೆ ಅವ್ರಿಗೆ. ಮಾಡೋಕ್ಕಾಗಲ್ಲ ಅಂತಂದರೆ ಮಾಡೋಕ್ಕಾಗುತ್ತೆ ಅಂತ ಅನ್ಬೇಕು. ಮಾಡಿರಿ ಅಂತ ಉಬ್ಬಿಸ್ಬೇಕು. ಮಾಡಿ ಆಗುತ್ತೆ ಅನ್ಬೇಕು. ಆತನಾಗಲಿ ಅಂಗಡಿಗೆ ಆಗಲಿ ಬಂಡವಾಳ ಹಾಕಿ ತಾಂಬರ್ರಿ ಅನ್ಬೇಕು. ಮನಸ್ನಾಗೆ ಯೋಚನೆ ಮಾಡ್ಕೊಂಡು ಮನಸ್ನಾಗೇನೆ ಹೋಗ್ತಾ ಇದ್ದಾಳೆ. ಏನು ಇವರು ಗಾಡಿ ತಂದುಬಿಟ್ರಲ್ಲ ಇದ್ಕಿದ್ದಂಗೆ, ಇದೇನಪ್ಪ ಇದು ಏನು ಸಾಲ ಮಾಡ್ಕೊಂಡಿಲ್ಲ ನೋಡಿ ಕ್ಯಾಶ್ ಕೊಟ್ಟು ತಗೊಂಬಂದ್ಬಿಟ್ರು ಅಂತೇಳಿ ಯೋಚನೆ ಮಾಡ್ತಾಳೆ. ಮಾಡಲಿ ಸರ್ ಮುಂದೆಲ್ಲನ ಈ ಸಣ್ಣಪ್ಪನೂ ಇವರೆಲ್ಲನ ಅಂದಿರ ಇದಕ್ಕೆ ನಾವು ಹೆಂಗಿರ್ಬೇಕು ಅನ್ಸುತ್ತೆ ಗೊತ್ತೇ. ಇವ್ರ ಮುಂದೆಲ್ಲ ನೋಡಪ್ಪ ನಮ್ಮನ್ನು ಹಿಂಗಂದ್ರು ನನಗೆ ಮಾಡ್ಬೇಕು ಅಂಬದೇ ಇರೋದು ರತ್ನಕಯ್ಯ ಕಣೆ ಮಣಿ. ನನ್ನ ಹಂಗೇನೆ ಅಯ್ಯೋ ಜನ ಎಂತೆಂಥ ಮಾತಂದವ್ರಿ. ಇಲ್ಲೋಡು ಒಂದರಿದ್ರಿ ಮಾಡಿ ತೋರಿಸ್ಬೇಕು, ಛಲವಾಗಿ ತಗೋಬೇಕು ಯಾವುದೇ ಆಗಲಿ. ಛಲ ಇಕ್ಕೊಂಡಿರ್ಬೇಕು, ಗುರಿ ಇಕ್ಕೊಂಡಿರ್ಬೇಕು ಯಾವುದೇ ಆಗಲಿ. ನೋಡಿವಾಗ ನೀನು ಗಾಡಿ ತಗೋಬೇಕಂತ ಗುರಿ ಇಕ್ಕೊಂಡಿದ್ಯಾ, ತಗೊಂಡಿದ್ಯಾ. ಮನೆ ಕಟ್ಟಬೇಕು ಅಂತ ಗುರಿ ಇಕ್ಕೋದು ಹಾಗೆ ಆಗುತ್ತೆ. ಗುರಿ ಇಕ್ಕೊಂಡು ನಾವು ಸಾಧನೆ ಮಾಡ್ತೀವಿ ಅಂತ ಮನಸ್ಸನ್ನ ಛಲ ತಗೊಂಡು ನಾವು ಮಾಡ್ತೀವಿ ಅಂತ ನಿರ್ಧಾರ ಮಾಡ್ಕೊಂಡ್ವಿ ಎಲ್ಲ ಒಳ್ಳೇದಾಗಿ ಆಗುತ್ತೆ. ತಾಂತೀವಿ. ನನ್ಗೆ ಅದೇ ಇರೋದ್ರ ಅಂತೆ. ನಮ್ಮನ್ನ ಹೆಂಗಂದ್ರೆ ನನ್ನಂತೂ ಬಿಡು ಅಯ್ಯಪ್ಪ. ಇವಳು ನೋಡಿದ್ರೆ ಬಿಟ್ಟು ಬಂದು ಹಿಂಗೆ ಮಾಡಿದಾಳೆ, ಹಿಂಗೆ ಮಾಡಿರೋಳು, ಎಣ್ಣೆ ಮದುವೆ ಆಗಿರೋಳು, ಹೊಲ ಮನೆಗೆ ಬಂದು ಸೇರ್ಕೊಂಡಿರೋಳು ಅಂತ ನನ್ನಂತೂ ಅಂದವ್ರೆ. ಏನು ಬೇಡ, ಹೊಲ ಮನೆಗೆ ಬಂದು ಸೇರ್ಕೊಂಡಿರೋಳು, ಹೊಲ ಮನೆಗೆ ಬಂದು ಸೇರ್ಕೊಂಡಿರೋಳು ಅಂತ. ಯಪ್ಪ ಎಂತೆಂಥ ಮಾತು ಅನ್ನಿಸ್ಕೊಂಡಿದ್ದೀನಿ ಗೊತ್ತೇ ನನ್ನ ಜನಗಳ್ದಾಗೆ. ಯಪ್ಪ ಅವೆಲ್ಲನ ಇವತ್ತು ನೆನೆಸ್ಕೊಬಿಟ್ರೆ ಭಾಳ ಬೇಜಾರಾಗುತ್ತೆ. ಆದರೂ ಏನು ಮಾಡಲಿ ಅನುಸರಿಸ್ಕೊಂಡು ಸುಮ್ಮನಿದ್ದೀನಿ ಅಷ್ಟೇ. ಅದ್ರ ಕಥೆನೇ ಬೇರೆ. ನಾನೇನೋ ಒಂದು ಸ್ವಲ್ಪ ಮನ್ಸು ಮಾಡಿದ್ದೀನಿ ಅಂದರೆ ಅದ್ರ ಕಥೆನೇ ಬೇರೆ. ಎದುರಿಗೆಲ್ಲ ಮಾಡಿ ತೋರಿಸಿರೇನೆ ಅವಾಗ ಅವ್ರಿಗೆ ಮಕ್ಕ ಕೊಡ್ದಂಗೆ ಸುಮ್ಕಾಗೋದು. ಅಂತಾರೆ ಎದುರಿಗೆ ಸರಿಯಾಗಿ ಮಾಡಿ ತೋರಿಸ್ಬೇಕು. ಯಾವುದೇ ಆಗಲಿ ಮಾಡಿ ತೋರಿಸ್ದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಮಾಡ್ತೀವಿ ನೋಡಿ ನಾನು ಮಾಡ್ತೀವ ಇಲ್ಲ ಯಮ್ಮ ನೀನೇನು ತಲೆ ಕೆಡಿಸ್ಬೇಡ. ನಮ್ಮ ಮನೇನೂ ಕೊಡ್ತೀವಿ ಎಲ್ಲ ಮಾಡ್ತೀನಿ. ನಾನು ದೀಪು ಸಾಕು. ನನಗೆ ದೀಪು ಇಷ್ಟೊಂದು ಸಪೋರ್ಟ್ ಮಾಡ್ತಾಳಲ್ಲ ಸಾಕಿನ್ನ. ಒಂದೆರಡು ದಿನಕ್ಕೆ ನಾವು 1 ಲಕ್ಷ ದುಡ್ಡು ನೋಡಿ ಬೈಕ್ ತಂದಿದ್ದೀವಿ. ಮಾಡ್ತೀವಿ ಹಿಂಗೇನೆ. ಇನ್ನು ಮುಂದೆ ವರ್ಷಕ್ಕೆ ತಾಟ ಕೊಟ್ಟರೆ ಅದು ಸೇರಿಸಿ ಏನವನ್ನು ಮಾಡ್ತೀವಿ. ವೀಕ್ಷಕರೇ ಜನ ನನ್ನ ಹೆಂಗೆ ಮಾತಾಡ್ತಿದ್ರು ಅಂತಾರೆ ಇದ್ರಿಗೆ ಚಲವಾಗಿ ನಾನು ಮಾಡ್ಕೊಂಡು ತಿನ್ನಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇನ್ನೂ ಚೆನ್ನಾಗಿ ಮನೆ ಕಟ್ಟಬೇಕು. ನಾಳೆ ಎದುರಿಗೆ ಅಂದವ್ರ ಎದುರಿಗೆ ನಾನು ಆಡ್ಕೊಂಡವ್ರ ಎದುರಿಗೆ ಇವಾಗ ಸರ್ರಾಗಿ ಮಾಡಬೇಕು ಅಂಬೋದೇ ನನಗಿರೋದು. ನನ್ನ ಎಂತೆಂಥ ಮಾತಂದವ್ರ ಜನ ಯಾವ ದೃಷ್ಟಿಯಾಗಿ ನೋಡಿದ್ದಾರೆ ನನ್ನ, ಅದನ್ನೆಲ್ಲ ನನ್ನ ಮನಸ್ಸಿನಾಗ ಇಟ್ಕೊಂಡಿದ್ದೀನಿ. ಮನಸ್ಸಲ್ಲಿ ಛಲ ಅನ್ನೋದು ಬಂದೈತೆ. ಮಾಡಿ ತೋರಿಸ್ತೀನಿ ನಾನು. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.